ಇನ್ನು ಮತ್ತೊಂದು ಕಡೆ ಕೆಎಸ್ಸಿಎ ಕಚೇರಿಯಲ್ಲಿ ಮತ್ತೊಂದು ಸಿಐಡಿ ತಂಡದಿಂದ ತನಿಖೆ ಚುರುಕುಗೊಂಡಿದೆ. ಕೇಸ್ ಫೈಲ್ ಸಮೇತ ತನಿಖೆಗೆ ಆಗಮಿಸಿದಂತಹ ಸಿಐಡಿ ತನಿಖಾ ತಂಡ ಕೆಎಸ್ಸಿಎ ಕಚೇರಿ ಸಿಬ್ಬಂದಿಯಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಪರಿಶೀಲನೆ ಮುಗಿಸಿ ಹೊರಟಿದ್ದಾರೆ. ಈಗ ಅಧಿಕಾರಿಗಳನ್ನು ಅಪ್ಡೇಟ್ ಕೂಡ ಇದೆ. ತನಿಖೆಯನ್ನು ಚುರುಕುಗೊಳಿಸಿರುವಂತಹ ಸಿಐಡಿ ತನಿಖಾ ತಂಡ ಇವತ್ತು ಮಧ್ಯಾಹ್ನ ಆಗಮಿಸಿ ಸಿಸಿಟಿವಿ ಫುಟೇಜ್ಗಳನ್ನು ಸಂಗ್ರಹಿಸಿ ತೆರಳಿದರು. ಮತ್ತೊಂದು ಕಡೆ ಇನ್ನೊಂದು ತಂಡ ಆಗಮಿಸಿ ಕೆಎಸ್ಸಿಎ ಸಿಬ್ಬಂದಿಗಳನ್ನು ವಿಚಾರಣೆಗೊಳಪಡಿಸಿ ಅವರಿಂದ ಮಾಹಿತಿಯನ್ನು ಸಂಗ್ರಹಿಸಿ ಅವರು ಕೂಡ ತೆರಳಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅವರು ವಿತ್ ಫೈಲ್ ಬಂದಿದ್ದರು, ಕೇಸ್ ಫೈಲ್ ಸಮೇತವಾಗಿ ಬಂದಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಇನ್ನು ಮತ್ತೊಂದು ಕಡೆ ಕೆಎಸ್ಸಿಎ ಕಚೇರಿಯಲ್ಲಿ ಮತ್ತೊಂದು ಸಿಐಡಿ ತಂಡದಿಂದ ತನಿಖೆ ಚುರುಕುಗೊಂಡಿದೆ. ಕೇಸ್ ಫೈಲ್ ಸಮೇತ ತನಿಖೆಗೆ ಆಗಮಿಸಿದಂತಹ ಸಿಐಡಿ ತನಿಖಾ ತಂಡ ಕೆಎಸ್ಸಿಎ ಕಚೇರಿ ಸಿಬ್ಬಂದಿಯಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಪರಿಶೀಲನೆ ಮುಗಿಸಿ ಹೊರಟಿದ್ದಾರೆ. ಈಗ ಅಧಿಕಾರಿಗಳನ್ನು ಅಪ್ಡೇಟ್ ಕೂಡ ಇದೆ. ತನಿಖೆಯನ್ನು ಚುರುಕುಗೊಳಿಸಿರುವಂತಹ ಸಿಐಡಿ ತನಿಖಾ ತಂಡ ಇವತ್ತು ಮಧ್ಯಾಹ್ನ ಆಗಮಿಸಿ ಸಿಸಿಟಿವಿ ಫುಟೇಜ್ಗಳನ್ನು ಸಂಗ್ರಹಿಸಿ ತೆರಳಿದರು. ಮತ್ತೊಂದು ಕಡೆ ಇನ್ನೊಂದು ತಂಡ ಆಗಮಿಸಿ ಕೆಎಸ್ಸಿಎ ಸಿಬ್ಬಂದಿಗಳನ್ನು ವಿಚಾರಣೆಗೊಳಪಡಿಸಿ ಅವರಿಂದ ಮಾಹಿತಿಯನ್ನು ಸಂಗ್ರಹಿಸಿ ಅವರು ಕೂಡ ತೆರಳಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅವರು ವಿತ್ ಫೈಲ್ ಬಂದಿದ್ದರು, ಕೇಸ್ ಫೈಲ್ ಸಮೇತವಾಗಿ ಬಂದಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಇನ್ನು ಮತ್ತೊಂದು ಕಡೆ ಕೆಎಸ್ಸಿಎ ಕಚೇರಿಯಲ್ಲಿ ಮತ್ತೊಂದು ಸಿಐಡಿ ತಂಡದಿಂದ ತನಿಖೆ ಚುರುಕುಗೊಂಡಿದೆ. ಕೇಸ್ ಫೈಲ್ ಸಮೇತ ತನಿಖೆಗೆ ಆಗಮಿಸಿದಂತಹ ಸಿಐಡಿ ತನಿಖಾ ತಂಡ ಕೆಎಸ್ಸಿಎ ಕಚೇರಿ ಸಿಬ್ಬಂದಿಯಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಪರಿಶೀಲನೆ ಮುಗಿಸಿ ಹೊರಟಿದ್ದಾರೆ. ಈಗ ಅಧಿಕಾರಿಗಳನ್ನು ಅಪ್ಡೇಟ್ ಕೂಡ ಇದೆ. ತನಿಖೆಯನ್ನು ಚುರುಕುಗೊಳಿಸಿರುವಂತಹ ಸಿಐಡಿ ತನಿಖಾ ತಂಡ ಇವತ್ತು ಮಧ್ಯಾಹ್ನ ಆಗಮಿಸಿ ಸಿಸಿಟಿವಿ ಫುಟೇಜ್ಗಳನ್ನು ಸಂಗ್ರಹಿಸಿ ತೆರಳಿದರು. ಮತ್ತೊಂದು ಕಡೆ ಇನ್ನೊಂದು ತಂಡ ಆಗಮಿಸಿ ಕೆಎಸ್ಸಿಎ ಸಿಬ್ಬಂದಿಗಳನ್ನು ವಿಚಾರಣೆಗೊಳಪಡಿಸಿ ಅವರಿಂದ ಮಾಹಿತಿಯನ್ನು ಸಂಗ್ರಹಿಸಿ ಅವರು ಕೂಡ ತೆರಳಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅವರು ವಿತ್ ಫೈಲ್ ಬಂದಿದ್ದರು, ಕೇಸ್ ಫೈಲ್ ಸಮೇತವಾಗಿ ಬಂದಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಇನ್ನು ಮತ್ತೊಂದು ಕಡೆ ಕೆಎಸ್ಸಿಎ ಕಚೇರಿಯಲ್ಲಿ ಮತ್ತೊಂದು ಸಿಐಡಿ ತಂಡದಿಂದ ತನಿಖೆ ಚುರುಕುಗೊಂಡಿದೆ. ಕೇಸ್ ಫೈಲ್ ಸಮೇತ ತನಿಖೆಗೆ ಆಗಮಿಸಿದಂತಹ ಸಿಐಡಿ ತನಿಖಾ ತಂಡ ಕೆಎಸ್ಸಿಎ ಕಚೇರಿ ಸಿಬ್ಬಂದಿಯಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಪರಿಶೀಲನೆ ಮುಗಿಸಿ ಹೊರಟಿದ್ದಾರೆ. ಈಗ ಅಧಿಕಾರಿಗಳನ್ನು ಅಪ್ಡೇಟ್ ಕೂಡ ಇದೆ. ತನಿಖೆಯನ್ನು ಚುರುಕುಗೊಳಿಸಿರುವಂತಹ ಸಿಐಡಿ ತನಿಖಾ ತಂಡ ಇವತ್ತು ಮಧ್ಯಾಹ್ನ ಆಗಮಿಸಿ ಸಿಸಿಟಿವಿ ಫುಟೇಜ್ಗಳನ್ನು ಸಂಗ್ರಹಿಸಿ ತೆರಳಿದರು. ಮತ್ತೊಂದು ಕಡೆ ಇನ್ನೊಂದು ತಂಡ ಆಗಮಿಸಿ ಕೆಎಸ್ಸಿಎ ಸಿಬ್ಬಂದಿಗಳನ್ನು ವಿಚಾರಣೆಗೊಳಪಡಿಸಿ ಅವರಿಂದ ಮಾಹಿತಿಯನ್ನು ಸಂಗ್ರಹಿಸಿ ಅವರು ಕೂಡ ತೆರಳಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅವರು ವಿತ್ ಫೈಲ್ ಬಂದಿದ್ದರು, ಕೇಸ್ ಫೈಲ್ ಸಮೇತವಾಗಿ ಬಂದಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಇನ್ನು ಮತ್ತೊಂದು ಕಡೆ ಕೆಎಸ್ಸಿಎ ಕಚೇರಿಯಲ್ಲಿ ಮತ್ತೊಂದು ಸಿಐಡಿ ತಂಡದಿಂದ ತನಿಖೆ ಚುರುಕುಗೊಂಡಿದೆ.
ಕೇಸ್ ಫೈಲ್ ಸಮೇತ ತನಿಖೆಗೆ ಆಗಮಿಸಿದಂತಹ ಸಿಐಡಿ ತನಿಖಾ ತಂಡ ಕೆಎಸ್ಸಿಎ ಕಚೇರಿ ಸಿಬ್ಬಂದಿಯಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಪರಿಶೀಲನೆ ಮುಗಿಸಿ ಹೊರಟಿದ್ದಾರೆ. ಈಗ ಅಧಿಕಾರಿಗಳನ್ನು ಅಪ್ಡೇಟ್ ಕೂಡ ಇದೆ. ತನಿಖೆಯನ್ನು ಚುರುಕುಗೊಳಿಸಿರುವಂತಹ ಸಿಐಡಿ ತನಿಖಾ ತಂಡ ಇವತ್ತು ಮಧ್ಯಾಹ್ನ ಆಗಮಿಸಿ CCTV ಫುಟೇಜ್ಗಳನ್ನು ಸಂಗ್ರಹಿಸಿ ತೆರಳಿದರು. ಮತ್ತೊಂದು ಕಡೆ ಇನ್ನೊಂದು ತಂಡ ಆಗಮಿಸಿ KSCA ಸಿಬ್ಬಂದಿಗಳನ್ನು ವಿಚಾರಣೆಗೊಳಪಡಿಸಿ ಅವರಿಂದ ಮಾಹಿತಿಯನ್ನು ಸಂಗ್ರಹಿಸಿ ಅವರು ಕೂಡ ತೆರಳಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅವರು ವಿತ್ ಫೈಲ್ ಬಂದಿದ್ದರು, ಕೇಸ್ ಫೈಲ್ ಸಮೇತವಾಗಿ ಬಂದಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಇನ್ನು ಮತ್ತೊಂದು ಕಡೆ KSCA ಕಚೇರಿಯಲ್ಲಿ ಮತ್ತೊಂದು CID ತಂಡದಿಂದ ತನಿಖೆ ಚುರುಕುಗೊಂಡಿದೆ. ಕೇಸ್ ಫೈಲ್ ಸಮೇತ ತನಿಖೆಗೆ ಆಗಮಿಸಿದಂತಹ CID ತನಿಖಾ ತಂಡ KSCA ಕಚೇರಿ ಸಿಬ್ಬಂದಿಯಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಪರಿಶೀಲನೆ ಮುಗಿಸಿ ಹೊರಟಿದ್ದಾರೆ. ಈಗ ಅಧಿಕಾರಿಗಳನ್ನು ಅಪ್ಡೇಟ್ ಕೂಡ ಇದೆ. ತನಿಖೆಯನ್ನು ಚುರುಕುಗೊಳಿಸಿರುವಂತಹ ಸಿಐಡಿ ತನಿಖಾ ತಂಡ ಇವತ್ತು ಮಧ್ಯಾಹ್ನ ಆಗಮಿಸಿ CCTV ಫುಟೇಜ್ಗಳನ್ನು ಸಂಗ್ರಹಿಸಿ ತೆರಳಿದರು. ಮತ್ತೊಂದು ಕಡೆ ಇನ್ನೊಂದು ತಂಡ ಆಗಮಿಸಿ KSCA ಸಿಬ್ಬಂದಿಗಳನ್ನು ವಿಚಾರಣೆಗೊಳಪಡಿಸಿ ಅವರಿಂದ ಮಾಹಿತಿಯನ್ನು ಸಂಗ್ರಹಿಸಿ ಅವರು ಕೂಡ ತೆರಳಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅವರು ವಿತ್ ಫೈಲ್ ಬಂದಿದ್ದರು, ಕೇಸ್ ಫೈಲ್ ಸಮೇತವಾಗಿ ಬಂದಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಇನ್ನು ಮತ್ತೊಂದು ಕಡೆ KSCA ಕಚೇರಿಯಲ್ಲಿ ಮತ್ತೊಂದು CID ತಂಡದಿಂದ ತನಿಖೆ ಚುರುಕುಗೊಂಡಿದೆ. ಕೇಸ್ ಫೈಲ್ ಸಮೇತ ತನಿಖೆಗೆ ಆಗಮಿಸಿದಂತಹ CID ತನಿಖಾ ತಂಡ KSCA ಕಚೇರಿ ಸಿಬ್ಬಂದಿಯಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಪರಿಶೀಲನೆ ಮುಗಿಸಿ ಹೊರಟಿದ್ದಾರೆ. ಈಗ ಅಧಿಕಾರಿಗಳನ್ನು ಅಪ್ಡೇಟ್ ಕೂಡ ಇದೆ. ತನಿಖೆಯನ್ನು ಚುರುಕುಗೊಳಿಸಿರುವಂತಹ CID ತನಿಖಾ ತಂಡ ಇವತ್ತು ಮಧ್ಯಾಹ್ನ ಆಗಮಿಸಿ CCTV ಫುಟೇಜ್ಗಳನ್ನು ಸಂಗ್ರಹಿಸಿ ತೆರಳಿದರು. ಮತ್ತೊಂದು ಕಡೆ ಇನ್ನೊಂದು ತಂಡ ಆಗಮಿಸಿ KSCA ಸಿಬ್ಬಂದಿಗಳನ್ನು ವಿಚಾರಣೆಗೊಳಪಡಿಸಿ ಅವರಿಂದ ಮಾಹಿತಿಯನ್ನು ಸಂಗ್ರಹಿಸಿ ಅವರು ಕೂಡ ತೆರಳಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅವರು ವಿತ್ ಫೈಲ್ ಬಂದಿದ್ದರು, ಕೇಸ್ ಫೈಲ್ ಸಮೇತವಾಗಿ ಬಂದಿದ್ರು ಅನ್ನೋ ಮಾಹಿತಿ ಕೂಡ ಇದೆ.